ಏನಾದರೂ ಸ್ಪೆಷಲ್ ಆಗಿ ಕೊಡ್ಸುವಂತ ರೆಸ್ಟೋರೆಂಟ್ಗೆ ಕರ್ಕೊಂಡೋದ್ರೆ ನನ್ನ ತಂಗಿ ಹೋದದ್ದು ಕೈಗೆ ಪೆಟ್ಟು ಮಾಡ್ಕೊಬಿಟ್ಲು. ನನ್ನ ತಂಗಿ ನನಗಿಂತ ಡಿಫ್ರೆಂಟು. ನಾನೆಲ್ಲರ ಕೈಲೂ ಜಾಸ್ತಿ ಮಾತಾಡಿದ್ರೆ ಅವಳು ಮಾತು ಕಡಿಮೆ. ನಾನು ಬೆಂಗಳೂರಿನಲ್ಲಿದ್ದರೆ ಬೇರೆ ಬೇರೆ ರೆಸ್ಟೋರೆಂಟಿಗೆ ಹೋಗೋದು, ವೆರೈಟಿ ಫುಡ್ ಟ್ರೈ ಮಾಡೋದು ಎಲ್ಲ ಮಾಡ್ತೆ. ಆದರೆ ನನ್ನ ತಂಗಿ ಆ ಥರ ಅಲ್ಲ. ಪಿ ಜಿ ಜಾಸ್ತಿ ತಿಂತಾಳೆ, ಇಲ್ಲ ಪಿ ಜಿಯಿಂದ ಸ್ವಲ್ಪ ದೂರದಲ್ಲಿರೋ ರೆಸ್ಟೋರೆಂಟ್ಗೆ ಹೋಗಿ ತಿನ್ಕೊ ಬರ್ತಾಳೆ, ಇಲ್ಲ ಅಪರೂಪಕ್ಕೆ ಝೊಮ್ಯಾಟೋದಿಂದ ಆರ್ಡರ್ ಮಾಡಿ ತಿಂತಾಳೆ. ಫುಡ್ನ ಮತ್ತು ಆಂಬಿಯನ್ಸ್ನ ಎಂಜಾಯ್ ಮಾಡಲಿ ಅಂತ ಹೇಳಿ ಬೀಜಿಂಗ್ ಬೈಟ್ಸ್ಗೆ ಕರ್ಕೊಂಡು ಹೋಗಿದ್ದೆ. ನಾನು ಈ ಕಡೆ ಮೆನು ನೋಡಿ ಫುಡ್ನ ಆರ್ಡರ್ ಮಾಡೋ ಅಷ್ಟರಲ್ಲಿ ನನ್ನ ತಂಗಿ ಕುರ್ಚಿ ಹಾಕಿರೋ ಕುಷನ್ ಮಧ್ಯದಲ್ಲಿ ನನ್ನ ಗ್ಯಾಪ್ ಇತ್ತಂತೆ. ಕುರ್ಚಿ ಮುಂದೆ ಎಳ್ಕೊಳಕ್ಕೆ ಹೋಗಿ ಮಧ್ಯ ಕೈ ಹಾಕಿ ಅಡ್ಸ್ಕೊಂಡು ಕುತ್ಕೊಬಿಟ್ಟಾಳೆ. ಲಾಸ್ಟ್ ಟೈಮು ನಾನಿಲ್ಲಿ ಚಿಕನ್ ಫ್ರೈಡ್ ರೈಸ್ ಮತ್ತು ಸ್ಪಿನಾಚ್ ಚಿಕನ್ ತೊಗೊಂಡಿದ್ದೆ, ಮಸ್ತಿತ್ತು. ಈ ಸತಿ ಹೆಸರು ನೆನಪಾಗ್ತಿಲ್ಲ ನನಗೆ. ಚಿಕನ್ ಕ್ರಿಸ್ಪಿ, ಹನಿ ಕ್ರಿಸ್ಪಿ ಏನೋ ಇತ್ತು. ಟೇಸ್ಟ್ ಚೆನ್ನಾಗಿತ್ತು, ನೋಡೋಕೆ ಡ್ರ್ಯಾಗನ್ ಚಿಕನ್ ಥರ ಇತ್ತು. ನೆಕ್ಸ್ಟು ಸ್ಪ್ರಿಂಗ್ ರೋಲ್ ಅಂತ ಆರ್ಡರ್ ಮಾಡಿದೆ. ಇದು ಸೇಮ್ ಚಿಕನ್ ಮೋಮೋಸ್ ಒಳಗಡೆ ಯಾವ ಥರ ಸ್ಟಫಿಂಗ್ ಇರುತ್ತೋ ಅದೇ ಥರ ಇತ್ತು. ಲೈಟಾಗಿ ಮೈಲ್ಡಾಗಿತ್ತು ಟೇಸ್ಟು. ಬಟ್ ಒಂದು ಸಾಸ್ ಕೊಟ್ಟಿದ್ದು, ಅದರಲ್ಲಿ ಹಚ್ಕೊಂಡು ತಿಂದಾಗ ಟೇಸ್ಟ್ ಓಕೆ, ಇಷ್ಟ ಆಯಿತು. ಆಮೇಲೆ ಚಿಕನ್ ನೂಡಲ್ಸ್ ಅಂತ ಸ್ಪೆಷಲ್ ಆಗೇನೋ ಆರ್ಡರ್ ಮಾಡಿದೆ. ಸಿಕ್ಕಾಪಟ್ಟೆ ನೂಡಲ್ಸ್ ಇತ್ತು, ಅದರಲ್ಲಿ ಒಂದು ಆರ್ಡರ್ ಮಾಡಿದೆ. ನೋಡೋಕೆ ಮಾತ್ರ ಸೇಮ್ ಸಾವಿಗೆ ಉಪ್ಪಿಟ್ಟು ಥರ ಇತ್ತು. ನನಗೆ ಉಪ್ಪಿಟ್ಟು ಅಂದರೆ ಸೇರೋದಿಲ್ವೇ, ಇದ್ರ ನೋಡೋದೇ ಸ್ವಲ್ಪ ಮೂಡ್ ಆಫ್ ಆಯಿತು. ಬಟ್ ಟೇಸ್ಟ್ ವೈಸ್ ಓಕೆ. ಉಪ್ಪಿಟ್ಟಿನಲ್ಲಿ ಹೆಂಗೆ ಒಗ್ಗರಣೆ ಸೊಪ್ಪು, ಸಾಸಿವೆ ಮತ್ತು ಕಡಲೆಬೇಳೆ ಎಲ್ಲ ಸಿಗ್ತದೆಯಾ, ಅದ್ರ ಬದಲಿಗೆ ಇಲ್ಲಿ ಚಿಕನ್ನು, ಮೊಟ್ಟೆ ಮತ್ತು ಕ್ಯಾರೆಟ್ ಅದೆಲ್ಲ ಇತ್ತು. ಚಲೋ ಊಟ ಮುಗಿಸಿ ಕ್ಯಾಬ್ ಮಾಡ್ಕೊಂಡು ರೂಮ್ಗೆ ಹೋಗಿ ಅಲ್ಲಿಂದ ಲಗೇಜ್ನೆಲ್ಲ ತಗೊಂಡು ನನಗೆ ಬಸ್ ಪಿಕಪ್ ಪಾಯಿಂಟ್ ಕೊಟ್ಟಿದ್ರು, ಅಲ್ಲಿ ಹೋದೆ. ನಾನು ಹೆಚ್ಚಾಗಿ ಬೆಂಗಳೂರಿನ ಕುಮಟಾದಿಂದ ಬೆಂಗಳೂರು ಟ್ರಾವೆಲ್ ಮಾಡ್ಬೇಕಾದ್ರೆ ರೇಷ್ಮಾ ಟ್ರಾವೆಲ್ಸ್ಗೆ ಹೋಗುದು. ನಂಗೆ ಒಂಥರ ಕ್ಲೀನ್ ಮತ್ತೆ ಸ್ಪೇಷಿಯಸ್ ಅನಿಸ್ತದೆ ಬಸ್ ಒಳಗಡೆಗೆ. ಅದು ಭಟ್ಕಳದಿಂದ ಬೆಂಗಳೂರು ರೂಟ್ಗೆ 5 ಹೊಸ ಬಸ್ ಬಿಟ್ಟರೆ, ಇನ್ನೂ ಹೆಚ್ಚಿನ ಬಸ್ನೆಲ್ಲ ಬಿಡ್ತವ್ರೆ. ಹಾಗಾಗಿ ಹೊಸ ಬಸ್ ಯಾವಾಗಲೂ ಕ್ಲೀನ್ ಆಗಿ ನೀಟಾಗಿ ಇರ್ತದೆ. ಪ್ರೈಸ್ ನಾರ್ಮಲ್ ಆಗಿ ಎಲ್ಲ ಬಸ್ಗಿದ್ದಂಗೆ ಇರ್ತದೆ. ದುಡ್ಡು ಕೊಟ್ಟರು ಒಂದು ಒಳ್ಳೆ ಜರ್ನಿ ಮಾಡ್ಬೋದು. ರಾತ್ರಿ ಮಲ್ಗದ್ ನಾನು ಮಧ್ಯೆಯಲ್ಲೂ ಎಚ್ಚರನೇ ಆಗಲಿಲ್ಲ. ಕಣ್ಬಿಟ್ಟು ನೋಡಿದ್ರೆ ಬೆಳಗ್ಗೆಗೆ ಕುಮಟಾಗೆ ಬಂದು ಮುಟ್ಬಿಟ್ಟಾನೆ. ಪಪ್ಪ ಬಂದು ಮನೆ ಕರ್ಕೊಂಡು ಹೋದ್ರು. ಮತ್ತೆ ಸಿಗುವ, ಅಲ್ಲಿ ತನಕ ಟಾಟಾ.